ವೆಲ್ಕಮ್ ಬ್ಯಾಕ್. ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ಈ ನುಸುಳುಕೋರರ ವಿರುದ್ಧ ನಾವು ಸಮರವನ್ನ ಸಾರಿ ಇನ್ವೆಸ್ಟಿಗೇಷನ್ ಮೂಲಕ ಸ್ಟಿಂಗ್ ಆಪರೇಷನ್ ಮೂಲಕ ನಾವು ನುಸುಳುಕೋರರ ನೆಲೆಗಳನ್ನ ಭೇದಿಸ್ತಾ ಇದ್ದೀವೋ, ಹುಲಿಮಂಗಲದ ಪೋಡು ಗ್ರಾಮಕ್ಕೆ ಈಗ ಪೊಲೀಸರು ಆಗಮಿಸಿದ್ದಾರೆ. ನಮ್ಮ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ನಾವು ಇಂಥ ಜಾಗದಲ್ಲಿ ಇಷ್ಟು ಜನ ಇದ್ದಾರೆ ಅಕ್ರಮವಾಗಿ ವಲಸಿಗರು, ಅವ್ರ ಹತ್ರ ಹೇಗೆ ಬಂತು ಆಧಾರ್ ಕಾರ್ಡು, ಅವ್ರ ಹತ್ರ ಹೇಗೆ ಬಂತು ವೋಟರ್ ಐಡಿ, ಅವ್ರ ಹತ್ರ ಹೇಗೆ ಬಂತು ರೇಷನ್ ಕಾರ್ಡು ಅಂತೇಳಿ ಪ್ರಶ್ನೆ ಮಾಡಿದಾಗ ಈಗ ಎಚ್ಚೆತ್ತುಕೊಂಡಿದ್ದಾರೆ ಪೊಲೀಸರು. ಸ್ಥಳಕ್ಕೆ ಬಂದಿದ್ದಾರೆ. ಢಾಕಾದಿಂದ ಬಂದಿದ್ದಾಗಿ ಬಾಂಗ್ಲಾದೇಶಿಗರೇ ಒಪ್ಕೊಂಡಿದ್ದಾರೆ, ನಾವು ಬಾಂಗ್ಲಾದೇಶದಿಂದ ಬಂದಿದ್ದೀವಿ ಅಂತೇಳಿ. ಹೀಗೆಲ್ಲ ಇರುವಾಗ ಇಷ್ಟು ದಿನ ಏನ್ ಮಾಡ್ತಾ ಇದ್ರು ನಮ್ಮ ಪೊಲೀಸರು? ಈಗ ಸ್ಥಳಕ್ಕೆ ಪೊಲೀಸರು ಬಂದಿದ್ದಾರೆ. ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ಈಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಪೊಲೀಸರು ಬಂದು ಅಲ್ಲಿನ ಸ್ಥಳೀಯರ ಜೊತೆಗೆಲ್ಲ ಮಾತಾಡ್ತಿರುವಂತಹ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಲ್ಲ. ಇದು ಹುಲಿಮಂಗಲದಲ್ಲಿ ರಿಪಬ್ಲಿಕ್ ಕನ್ನಡ ಯಾವಾಗ ಇನ್ವೆಸ್ಟಿಗೇಷನ್ ಮೂಲಕ ಬಾಂಗ್ಲಾದ ಪ್ರಜೆಗಳು ಇಲ್ಲಿರೋದ್ರ ಬಗ್ಗೆ ನಾವು ಮಾಹಿತಿಯನ್ನ ಹೊರಹಾಕಿದ ನಂತರ ಈಗ ಪೊಲೀಸರು ಬಂದಿದ್ದಾರೆ ಸ್ಥಳಕ್ಕೆ. ಹಾಗೆ ನಮ್ಮ ಜೊತೆಲಿ ಈಗ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್ ಅವರು ಸುಮಾರು ತಿಂಗಳುಗಳಿಂದ ಅಲ್ಲೇ ಇದ್ರು, ಮನೆ ಕಟ್ಕೊಂಡಿದ್ರು, ರೇಷನ್ ಕಾರ್ಡ್ ಆಗಿತ್ತು, ಆಧಾರ್ ಕಾರ್ಡ್ ಆಗಿತ್ತು, ವೋಟರ್ ಐಡಿ ಆಗಿತ್ತು. ಇಷ್ಟು ದಿನ ಏನ್ ಮಾಡ್ತಾ ಇದ್ರಪ್ಪ ಪೊಲೀಸರು? ಅವರಿಗಲ್ಲಿ ಬಾಂಗ್ಲಾದೇಶಿಗರು ಇರೋ ಬಗ್ಗೆ ಮಾಹಿತಿ ಇರ್ಲಿಲ್ವಾ? ರಿಪಬ್ಲಿಕ್ ಕನ್ನಡವೇ ಬರ್ಬೇಕಾಯ್ತಾ ವೀರೇಶ್? ರಂಜಿತ್, ನಿಜಕ್ಕೂ ಇದು ಬೇಸರ ಸಂಗತಿ. ಯಾಕಂದ್ರೆ ಒಂದ್ ಕಡೆ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿತ್ತು, ಪೊಲೀಸರು ಎಚ್ಚೆತ್ಕೊಳ್ಬೇಕಾಗಿತ್ತು. ಯಾಕಂದ್ರೆ ಸುತ್ತಮುತ್ತ ಅವ್ರಿಗೆ ಗೊತ್ತಿರುತ್ತೆ ಎಲ್ಲಿ ಯಾರಿದ್ದಾರೆ ಎಲ್ಲ ಗೊತ್ತಿರುತ್ತೆ. ಬಟ್ ಅವ್ರು ಇದುವರೆಗೂ ಈ ಸ್ಥಳಕ್ಕೆ ಬಂದಿಲ್ಲ, ಪರಿಶೀಲನೆ ಮಾಡಿಲ್ಲ. ಎಲ್ಲಿ ರಿಪಬ್ಲಿಕ್ ಕನ್ನಡ ಬಂದು ವರದಿ ಮಾಡಿತ್ತು, ಕೂಡಲೇ ಹೆಬ್ಗೋಡಿ ಪೊಲೀಸರು ಬಂದು ಈಗ ಪರಿಶೀಲನೆ ಮಾಡ್ತಿದ್ರೆ ಎಲ್ಲ ಐಡಿ ಕಾರ್ಡ್ ಗಳನ್ನ ಚೆಕ್ ಮಾಡ್ತಿದ್ರೆ ದೃಶ್ಯಗಳು ಸಹ ನೋಡ್ತಿರ್ಬೋದು. ಈಗ ಒಂದ್ ಕಡೆ ಹೆಬ್ಗೋಡಿ ಪೊಲೀಸರು, ಮತ್ತೊಂದ್ ಕಡೆ ಎಲೆಕ್ಟ್ರಾನಿಕ್ ಪೊಲೀಸರು ಸಹ ಬಂದಿದ್ದಾರೆ. ಹೀಗಾಗಿ ಇನ್ಸ್ಪೆಕ್ಟರ್ ಸಹ ಬರ್ಬೋದು. ಜಾಗದ ಮಾಲೀಕ ಬಿಜೆಪಿ ಮುಖಂಡ ಅಂತ ಒಂದ್ ಕಡೆ ಗಂಭೀರ ಆರೋಪ ಸಹ ಕೇಳಿ ಬರ್ತಿದೆ. ಇಲ್ಲಿ ಹಿಂದೂಪರ ಮುಖಂಡರು ಮಾಡ್ತಿದ್ರೆ ಸುಮಾರು ವರ್ಷಗಳಿಂದ ಇವರು ಇದ್ದಾರೆ. ಇಲ್ಲಿ ಸುಮಾರು ಒಂದು 15ಕ್ಕೂ ಹೆಚ್ಚು ಜನ ಅಕ್ರಮ ಬಾಂಗ್ಲಾ ಪ್ರಜೆಗಳು ಇದ್ದಾರೆ. ಹೀಗಾಗಿ ಇಲ್ಲೆಲ್ಲ ಪೊಲೀಸರು ಬಂದು ಎಲ್ಲವನ್ನ ಪರಿಶೀಲನೆ ಮಾಡ್ತಿದ್ರೆ ನೋಡ್ತಿರ್ಬೋದು ಯಾವ ರೀತಿಯಾಗಿ ಇವರು ಟೆಂಟ್ ಹಾಕೊಂಡು ಇಲ್ಲಿದ್ದಾರೆ ಎಂಬುದು. ಇಲ್ಲೇವನ್ನ ಕಸ ಆಯೋದು ಕೆಲಸ, ವೃತ್ತಿ ಜೀವನ ಎಲ್ಲ ಕಸ ಆಯೋದು, ಬೈಕ್ಗಳನ್ನ ಕದ್ಕೊಂಡು ಬರ್ತಾರೆ, ಅದಕ್ಕೆಲ್ಲ ಅಲ್ಟ್ರೇಷನ್ ಮಾಡೋದು. ನೋಡ್ತಿರ್ಬೋದು ಯಾವ ರೀತಿಯಾಗಿ ಈ ಒಂದು ಟೆಂಟ್ ನಲ್ಲಿ ಇದ್ದಾರೆ ಅಂತ. ಬಟ್ ಇವತ್ತು ಯಾರು ಇಲ್ಲ, ಎಲ್ಲ ಓಡಿ ಹೋಗಿದ್ದಾರೆ. ಯಾರೆಲ್ಲ ಅಕ್ರಮವಾಗಿ ಬಾಂಗ್ಲಾದೇಶರು ಇದ್ದಾರೆ ಇದೆಲ್ಲ ಓಡಿ ಹೋಗಿದ್ದಾರೆ. ಸದ್ಯಕ್ಕೆ ಮಾತ್ರ ವೆಸ್ಟ್ ಬೆಂಗಳೂರು ಇದ್ದಾರೆ, ಮತ್ತೆ ಆಸಾಮ್ ಅವರು ಇದ್ದಾರೆ. ಅವರಿಗೆ ಅವ್ರ ಕಡೆ ಎಲ್ಲ ಆಧಾರ್ ಕಾರ್ಡ್ ಎಲ್ಲ ಇದೆ. ಬಟ್ ಅಕ್ರಮವಾಗಿ ಬಂದಂತ ಢಾಕಾದಿಂದ ಬಂದಂತ ಅವ್ರ ಕಡೆ ಏನೂ ಇಲ್ಲ. ನಾವು ಢಾಕಾದಿಂದ ಬಂದಿದ್ದೇವೆ, ಬ್ರೋಕರಿಗೆ ಹಣ ಕೊಟ್ಟು ಬಂದಿದ್ದೇವೆ, ಮತ್ತು ಇಲ್ಲಿ ಐಡಿ ಕಾರ್ಡ್ ಎಲ್ಲ ಮಾಡಿಸಿಕೊಂಡು ಅದಕ್ಕೆ ಸಹ ಬ್ರೋಕರಿಗೆ ಹಣ ಕೊಟ್ಟು ಬರ್ತಿದ್ವಿ. ಇನ್ನೊಂದು ರಂಜಿತ್, ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಒಬ್ಬ ಬಾಂಗ್ಲಾದೇಶ ಪ್ರಜೆ ಹೇಳಿದ್ದನ್ನ ನಾವು ವಿಡಿಯೋ ಸೆಂಡ್ ಮಾಡ್ತೀನಿ ನಿಮಗೆ. ಬೆಳಗ್ಗೆ 11 ಗಂಟೆಗೆ ಜಂಗಲ್ ಮುಖಾಂತರ ನಾವು ಬಾರ್ಡರ್ ಅನ್ನ ಕ್ರಾಸ್ ಮಾಡ್ತೇವೆ, ಇಂಡಿಯಾ ಬಾರ್ಡರ್ ಅನ್ನ ಕ್ರಾಸ್ ಮಾಡ್ತೇವೆ ಅಂತ ಕಡೆ ಒಪ್ಪಿಕೊಂಡಿದ್ದೇನೆ. ಒಂದೊಂದು ಗುಂಪಲ್ಲಿ 10 ಜನ ಬರ್ತಿವೆ. ನಾವು ಢಾಕಾದಿಂದ ಜಂಗಲ್ ಅಂದ್ರೆ ಕಾಡು ಮುಖಾಂತರ ನಾವು ಬಾರ್ಡರ್ ಕ್ರಾಸ್ ಮಾಡಿ ಕಾಡಿನಲ್ಲಿ ಬಂದು ಇಂಡಿಯಾ ಬಾರ್ಡರ್ ಕ್ರಾಸ್ ಮಾಡಿ ಒಂದೊಂದು ಗುಂಪಲ್ಲಿ 10 ಜನ ಇರ್ತಾರೆ. ನಾವು ಆ ರೀತಿ ಬರ್ತು ಅಂತ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಅಕ್ರಮ ಬಾಂಗ್ಲಾದೇಶ ಪ್ರಜೆ ಒಪ್ಪಿಕೊಂಡಿದ್ದಾನೆ. ನಾನೀಗ ಸದ್ಯದಲ್ಲೇ ವಿಡಿಯೋ ಸೆಂಡ್ ಮಾಡ್ತಿದ್ದೀನಿ. ಯಾಕಂದ್ರೆ ಆ ರೀತಿಯಾಗಿ ಒಂದ್ ಕಡೆ ಬಾರ್ಡರ್ ಅಲ್ಲಿ ಏನ್ ಮಾಡ್ತಿದ್ರೆ ನಮ್ಮ ಮಿಲಿಟರಿ ಎಂಬುದು ಒಂದ್ ಕಡೆ ಪ್ರಶ್ನೆ ಮಾಡುತ್ತೆ. ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದ್ರೆ ಅಕ್ರಮವಾಗಿ ಬಾರ್ಡರ್ ಕ್ರಾಸ್ ಮಾಡಿಕೊಂಡು ಒಂದ್ ಕಡೆ ಬಾಂಗ್ಲಾದೇಶದ ಪ್ರಜೆಗಳು ಬರ್ತಿದ್ರೆ ಅಂದ್ರೆ ದೇಶದ ಭದ್ರತೆ ಎಷ್ಟು ಸುರಕ್ಷಿತ ಇದೆ ಎಂಬುದನ್ನು ಗೊತ್ತಾಗ್ತದೆ. ಯಾಕಂದ್ರೆ ಒಬ್ಬ ಬಾಂಗ್ಲಾದೇಶದ ಪ್ರಜೆ ಹೇಳ್ತಾರೆ, ನಾವು 10 ಜನ ಗುಂಪಾಗಿ ಜಂಗಲ್ ಮುಖಾಂತರ ಕಾಡಿನ ಮುಖಾಂತರ ನಾವು ಇಂಡಿಯಾ ಬಾರ್ಡರ್ ಕ್ರಾಸ್ ಮಾಡ್ಕೊಂಡು ಬರ್ತೇವೆ ಅಂತ ಕಡೆ ಅಕ್ರಮವಾಗಿ ಬಾಂಗ್ಲಾದೇಶ ಪ್ರಜೆ ಹೇಳ್ತಾನೆ. ಅಂದ್ರೆ ನಮ್ಮ ದೇಶ ಸೈನಿಕರಾಯ್ತು, ಸಂಬಂಧಪಟ್ಟ ಅಧಿಕಾರಿಗಳಾಯ್ತು, ಕೇಂದ್ರ ಸರ್ಕಾರ ಆಯ್ತು, ಮತ್ತೆ ಇಲ್ಲಿ ಪಶ್ಚಿಮ ಬಂಗಾಳಕ್ಕೆ ಇವರು ಮೇನ್ ಸೋರ್ಸ್ ಇದು. ಅಲ್ಲಿಂದ ಐಡಿ ಕಾರ್ಡ್, ಆಧಾರ್ ಕಾರ್ಡ್ ಎಲ್ಲವನ್ನ ಅಲ್ಲಿಂದ ಮಾಡಿಕೊಂಡು ಅದಕ್ಕೆ ಬ್ರೋಕರ್ ಹಣ ಕೊಟ್ಟು ಬಂದು ಇಲ್ಲಿಗೆ ಟ್ರೈನ್ ಮುಖಾಂತರ ಎಂಟ್ರಿ ಆಗ್ತಾರೆ. ಒಂದ್ ಕಡೆ ಟ್ರೈನ್ಗಳಲ್ಲಿ ಪರಿಶೀಲನೆ ಮಾಡಲ್ಲ, ಇಲ್ಲಿ ಬಂದಂತ ಯಾರು ಬಂದಿದ್ರೆ ಗೊತ್ತಾಗಲ್ಲ. ಇವ್ರ ಕಡೆ ವೀಸಾ ಇಲ್ಲ, ಪಾಸ್ಪೋರ್ಟ್ ಇಲ್ಲ, ಮತ್ತೊಂದ್ ಕಡೆ ಆಧಾರ್ ಕಾರ್ಡ್ ಇಲ್ಲ, ಐಡಿ ಕಾರ್ಡ್ ಇಲ್ಲ, ಎಲ್ಲರೂ ಓಡಿ ಹೋಗಿದ್ದಾರೆ. ಸದ್ಯಕ್ಕೆ ಇಬ್ಬರು ಸಿಕ್ಕಿದ್ದಾರೆ, ಅವ್ರು ಒಪ್ಪಿಕೊಂಡಿದ್ದಾರೆ. ಮತ್ತು ಇಲ್ಲಿ ಅಪಾರ್ಟ್ಮೆಂಟ್ ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರ ಸಂಬಂಧಿಕರು, ಮಹಿಳೆಯರು ಅಪಾರ್ಟ್ಮೆಂಟ್ ಗಳಲ್ಲಿ ಕೆಲಸ ಮಾಡ್ತಿದ್ರೆ. ಅದು ಸಹ ಆಗಂತಕಾರಿ ವಿಷಯ. ಯಾಕಂದ್ರೆ ಅಪಾರ್ಟ್ಮೆಂಟ್ ಗಳಲ್ಲಿ ಹೋಗ್ತಾರೆ, ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾಗಲ್ಲ. ಒಂದ್ ಕಡೆ ಚಿಂದಿ ಆಯ್ತಾರೆ, ಒಂದ್ ಕಡೆ ಗ್ಯಾಸ್ ರೀಫಿಲಿಂಗ್ ಮಾಡ್ತಾರೆ, ಮನೆಗಳಿಗೆ ಎಲ್ಲರೂ ಗ್ಯಾಸ್ ತೆಗೆದುಕೊಳ್ತಾರೆ ಬ್ಲಾಕ್ ಅಲ್ಲಿ. ಕೆಲವೊಬ್ರು ಅಲ್ಲಿ ಏನಾದ್ರೂ ಬಾಂಬ್ ಬ್ಲಾಸ್ಟ್ ಆಯ್ತು ಅಂದ್ರೆ ಯಾರು ಹೊಣೆ? ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು, ಸರ್ಕಾರ, ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗತ್ತೆ ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ಈ ನುಸುಳುಕೋರರ ವಿರುದ್ಧ ನಾವು ಸಮರವನ್ನ ಸಾರಿ
ಇನ್ವೆಸ್ಟಿಗೇಷನ್ ಮೂಲಕ ಸ್ಟಿಂಗ್ ಆಪರೇಷನ್ ಮೂಲಕ ನಾವು ನುಸುಳುಕೋರರ ನೆಲೆಗಳನ್ನ ಭೇದಿಸ್ತಾ ಇದ್ದೀವೋ, ಹುಲಿಮಂಗಲದ ಪೋಡು ಗ್ರಾಮಕ್ಕೆ ಈಗ ಪೊಲೀಸರು ಆಗಮಿಸಿದ್ದಾರೆ. ನಮ್ಮ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ನಾವು ಇಂಥ ಜಾಗದಲ್ಲಿ ಇಷ್ಟು ಜನ ಇದ್ದಾರೆ ಅಕ್ರಮವಾಗಿ ವಲಸಿಗರು, ಅವ್ರ ಹತ್ರ ಹೇಗೆ ಬಂತು ಆಧಾರ್ ಕಾರ್ಡು, ಅವ್ರ ಹತ್ರ ಹೇಗೆ ಬಂತು ವೋಟರ್ ಐಡಿ, ಅವ್ರ ಹತ್ರ ಹೇಗೆ ಬಂತು ರೇಷನ್ ಕಾರ್ಡು ಅಂತೇಳಿ ಪ್ರಶ್ನೆ ಮಾಡಿದಾಗ ಈಗ ಎಚ್ಚೆತ್ತುಕೊಂಡಿದ್ದಾರೆ ಪೊಲೀಸರು. ಸ್ಥಳಕ್ಕೆ ಬಂದಿದ್ದಾರೆ. ಢಾಕಾದಿಂದ ಬಂದಿದ್ದಾಗಿ ಬಾಂಗ್ಲಾದೇಶಿಗರೇ ಒಪ್ಕೊಂಡಿದ್ದಾರೆ, ನಾವು ಬಾಂಗ್ಲಾದೇಶದಿಂದ ಬಂದಿದ್ದೀವಿ ಅಂತೇಳಿ. ಹೀಗೆಲ್ಲ ಇರುವಾಗ ಇಷ್ಟು ದಿನ ಏನ್ ಮಾಡ್ತಾ ಇದ್ರು ನಮ್ಮ ಪೊಲೀಸರು? ಈಗ ಸ್ಥಳಕ್ಕೆ ಪೊಲೀಸರು ಬಂದಿದ್ದಾರೆ. ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ಈಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಪೊಲೀಸರು ಬಂದು ಅಲ್ಲಿನ ಸ್ಥಳೀಯರ ಜೊತೆಗೆಲ್ಲ ಮಾತಾಡ್ತಿರುವಂತಹ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಲ್ಲ, ಇದು ಹುಲಿಮಂಗಲದಲ್ಲಿ ರಿಪಬ್ಲಿಕ್ ಕನ್ನಡ ಯಾವಾಗ ಇನ್ವೆಸ್ಟಿಗೇಷನ್ ಮೂಲಕ ಬಾಂಗ್ಲಾದ ಪ್ರಜೆಗಳು ಇಲ್ಲಿರೋದ್ರ ಬಗ್ಗೆ ನಾವು ಮಾಹಿತಿಯನ್ನ ಹೊರಹಾಕಿದ ನಂತರ ಈಗ ಪೊಲೀಸರು ಬಂದಿದ್ದಾರೆ ಸ್ಥಳಕ್ಕೆ. ಹಾಗಾಗಿ ನಮ್ಮ ಜೊತೆಲಿ ಈಗ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್ ಅವರು ಸುಮಾರು ತಿಂಗಳುಗಳಿಂದ ಅಲ್ಲೇ ಇದ್ರು, ಮನೆ ಕಟ್ಕೊಂಡಿದ್ರು, ರೇಷನ್ ಕಾರ್ಡ್ ಆಗಿತ್ತು, ಆಧಾರ್ ಕಾರ್ಡ್ ಆಗಿತ್ತು, ವೋಟರ್ ಐಡಿ ಆಗಿತ್ತು. ಇಷ್ಟು ದಿನ ಏನ್ ಮಾಡ್ತಿದ್ರಪ್ಪ ಪೊಲೀಸರು? ಅವರಿಗಲ್ಲಿ ಬಾಂಗ್ಲಾದೇಶಿಗರು ಇರೋ ಬಗ್ಗೆ ಮಾಹಿತಿ ಇರ್ಲಿಲ್ವಾ? ರಿಪಬ್ಲಿಕ್ ಕನ್ನಡವೇ ಬರ್ಬೇಕಾಯ್ತಾ ವೀರೇಶ್? ರಂಜಿತ್, ನಿಜಕ್ಕೂ ಇದು ಬೇಸರ ಸಂಗತಿ. ಯಾಕಂದ್ರೆ ಒಂದ್ ಕಡೆ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿತ್ತು, ಪೊಲೀಸರು ಎಚ್ಚೆತ್ಕೊಳ್ಬೇಕಾಗಿತ್ತು. ಯಾಕಂದ್ರೆ ಸುತ್ತಮುತ್ತ ಅವ್ರಿಗೆ ಗೊತ್ತಿರುತ್ತೆ ಯಾವ ಎಲ್ಲಿ ಯಾರಿದ್ದಾರೆ ಎಲ್ಲ ಗೊತ್ತಿರುತ್ತೆ. ಬಟ್ ಅವ್ರು ಇದುವರೆಗೂ ಈ ಸ್ಥಳಕ್ಕೆ ಬಂದಿಲ್ಲ, ಪರಿಶೀಲನೆ ಮಾಡಿಲ್ಲ. ಎಲ್ಲಿ ರಿಪಬ್ಲಿಕ್ ಕನ್ನಡ ಬಂದು ವರದಿ ಮಾಡಿತ್ತು, ಕೂಡಲೇ ಹೆಬ್ಬಗೋಡಿ ಪೊಲೀಸರು ಬಂದು ಈಗ ಪರಿಶೀಲನೆ ಮಾಡ್ತಿದ್ರೆ ಎಲ್ಲ ಐಡಿ ಕಾರ್ಡ್ ಗಳನ್ನ ಚೆಕ್ ಮಾಡ್ತಿದ್ರೆ ದೃಶ್ಯಗಳು ಸಹ ನೋಡ್ತಿರ್ಬೋದು. ಈಗ ಒಂದ್ ಕಡೆ ಹೆಬ್ಬಗೋಡಿ ಪೊಲೀಸರು, ಮತ್ತೊಂದ್ ಕಡೆ ಎಲೆಕ್ಟ್ರಾನಿಕ್ ಪೊಲೀಸರು ಸಹ ಬಂದಿದ್ದಾರೆ. ಹೀಗಾಗಿ ಇನ್ಸ್ಪೆಕ್ಟರ್ ಸಹ ಬರ್ಬೋದು. ಜಾಗದ ಮಾಲೀಕ ಬಿಜೆಪಿ ಮುಖಂಡ ಅಂತ ಒಂದ್ ಕಡೆ ಗಂಭೀರ ಆರೋಪ ಸಹ ಕೇಳಿ ಬರ್ತಿದೆ. ಇಲ್ಲಿ ಹಿಂದೂಪುರ ಮುಖಂಡರು ಮಾಡ್ತಿದ್ರೆ ಸುಮಾರು ವರ್ಷಗಳಿಂದ ಇವರು ಇದ್ದಾರೆ. ಇಲ್ಲಿ ಸುಮಾರು ಒಂದು 15ಕ್ಕೂ ಹೆಚ್ಚು ಜನ ಅಕ್ರಮ ಬಾಂಗ್ಲಾ ಪ್ರಜೆಗಳು ಇದ್ದಾರೆ. ಹೀಗಾಗಿ ಇಲ್ಲೆಲ್ಲ ಪೊಲೀಸರು ಬಂದು ಎಲ್ಲವನ್ನ ಪರಿಶೀಲನೆ ಮಾಡ್ತಿದ್ರೆ ನೋಡ್ತಿರ್ಬೋದು ಯಾವ ರೀತಿಯಾಗಿ ಇವರು ಟೆಂಟ್ ಹಾಕೊಂಡು ಇಲ್ಲಿದ್ದಾರೆ ಎಂಬುದು. ಇಲ್ಲೇವನ್ನ ಕಸ ಆಯೋದು, ಕೆಲಸ ವೃತ್ತಿ ಜೀವನ ಎಲ್ಲ ಕಸ ಆಯೋದು, ಬೈಕ್ ಗಳನ್ನ ಕದ್ಕೊಂಡು ಬರ್ತಾರೆ, ಅದಕ್ಕೆಲ್ಲ ಅಲ್ಟ್ರೇಷನ್ ಮಾಡೋದು. ನೋಡ್ತಿರ್ಬೋದು ಯಾವ ರೀತಿಯಾಗಿ ಈ ಒಂದು ಟೆಂಟಿನಲ್ಲಿ ಇದ್ದಾರೆ ಅಂತ. ಬಟ್ ಇವತ್ತು ಯಾರು ಇಲ್ಲ, ಎಲ್ಲ ಓಡಿ ಹೋಗಿದ್ದಾರೆ. ಯಾರೆಲ್ಲ ಅಕ್ರಮವಾಗಿ ಬಾಂಗ್ಲಾದೇಶರು ಇದ್ದಾರೆ ಎಲ್ಲ ಓಡಿ ಹೋಗಿದ್ದಾರೆ. ಸದ್ಯಕ್ಕೆ ಮಾತ್ರ ವೆಸ್ಟ್ ಬೆಂಗಾಲ್ ಇದ್ದಾರೆ, ಮತ್ತೆ ಆಸಾಮ್ ಅವರು ಇದ್ದಾರೆ. ಅವರಿಗೆ ಅವ್ರ ಕಡೆ ಎಲ್ಲ ಆಧಾರ್ ಕಾರ್ಡ್ ಎಲ್ಲ ಇದೆ. ಬಟ್ ಅಕ್ರಮವಾಗಿ ಬಂದಂತ ಢಾಕಾದಿಂದ ಬಂದಂತ ಅವ್ರ ಕಡೆ ಏನೂ ಇಲ್ಲ. ನಾವು ಢಾಕಾದಿಂದ ಬಂದಿದ್ದೇವೆ, ಬ್ರೋಕರಿಗೆ ಹಣ ಕೊಟ್ಟು ಬಂದಿದ್ದೇವೆ, ಮತ್ತು ಇಲ್ಲಿ ಐಡಿ ಕಾರ್ಡ್ ಎಲ್ಲ ಮಾಡಿಸ್ಕೊಂಡು ಅದಕ್ಕೆ ಸಹ ಬ್ರೋಕರಿಗೆ ಹಣ ಕೊಟ್ಟು ಬರ್ತಿದ್ವಿ. ಇನ್ನೊಂದು ರಂಜಿತ್, ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಒಬ್ಬ ಬಾಂಗ್ಲಾದೇಶ ಪ್ರಜೆ ಹೇಳಿದ್ದನ್ನ ನಾವು ವಿಡಿಯೋ ಸೆಂಡ್ ಮಾಡ್ತೀನಿ ನಿಮಗೆ. ಬೆಳಗ್ಗೆ 11 ಗಂಟೆಗೆ ಜಂಗಲ್ ಮುಖಾಂತರ ನಾವು ಬಾರ್ಡರ್ ಅನ್ನ ಕ್ರಾಸ್ ಮಾಡ್ತೇವೆ, ಇಂಡಿಯಾ ಬಾರ್ಡರ್ ನ ಕ್ರಾಸ್ ಮಾಡ್ತೇವೆ ಅಂತ ಕಡೆ ಒಪ್ಪಿಕೊಂಡಿದ್ದೇನೆ. ಒಂದೊಂದು ಗುಂಪಲ್ಲಿ 10 ಜನ ಬರ್ತಿವೆ. ನಾವು ಢಾಕಾದಿಂದ ಜಂಗಲ್ ಅಂದ್ರೆ ಕಾಡು ಮುಖಾಂತರ ನಾವು ಬಾರ್ಡರ್ ಕ್ರಾಸ್ ಮಾಡಿ ಕಾಡಿನಲ್ಲಿ ಬಂದು ಇಂಡಿಯಾ ಬಾರ್ಡರ್ ಕ್ರಾಸ್ ಮಾಡಿ ಒಂದೊಂದು ಗುಂಪಲ್ಲಿ 10 ಜನ ಇರ್ತಾರೆ. ನಾ ಆ ರೀತಿ ಬರ್ತೀವಿ ಅಂತ ಕಡೆ ರಿಪಬ್ಲಿಕ್ ಕನ್ನಡಕ್ಕೆ ಅಕ್ರಮ ಬಾಂಗ್ಲಾದೇಶ ಪ್ರಜೆ ಒಪ್ಪಿಕೊಂಡಿದ್ದಾನೆ. ನಾನೀಗ ಸದ್ಯದಲ್ಲೇ ವಿಡಿಯೋ ಸೆಂಡ್ ಮಾಡ್ತಿದ್ದೀನಿ. ಯಾಕಂದ್ರೆ ಆ ರೀತಿಯಾಗಿ ಒಂದ್ ಕಡೆ ಬಾರ್ಡರ್ ಅಲ್ಲಿ ಏನ್ ಮಾಡ್ತಿದ್ರೆ ನಮ್ಮ ಮಿಲಿಟರಿ ಎಂಬುದು ಒಂದ್ ಕಡೆ ಪ್ರಶ್ನೆ ಮಾಡುತ್ತೆ. ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದ್ರೆ ಅಕ್ರಮವಾಗಿ ಬಾರ್ಡರ್ ಕ್ರಾಸ್ ಮಾಡಿಕೊಂಡು ಒಂದ್ ಕಡೆ ಬಾಂಗ್ಲಾದೇಶದ ಪ್ರಜೆಗಳು ಬರ್ತಿದ್ರೆ ಅಂದ್ರೆ ದೇಶದ ಭದ್ರತೆ ಎಷ್ಟು ಸುರಕ್ಷಿತ ಇದೆ ಎಂಬುದನ್ನು ಗೊತ್ತಾಗ್ತದೆ. ಯಾಕಂದ್ರೆ ಒಬ್ಬ ಬಾಂಗ್ಲಾದೇಶ ಪ್ರಜೆ ಹೇಳ್ತಾರೆ, ನಾವು 10 ಜನ ಗುಂಪಾಗಿ ಜಂಗಲ್ ಮುಖಾಂತರ ಕಾಡಿನ ಮುಖಾಂತರ ನಾವು ಇಂಡಿಯಾ ಬಾರ್ಡರ್ ನ ಕ್ರಾಸ್ ಮಾಡ್ಕೊಂಡು ಬರ್ತೇವೆ ಅಂತ ಕಡೆ ಅಕ್ರಮವಾಗಿ ಬಾಂಗ್ಲಾದೇಶ ಪ್ರಜೆ ಹೇಳ್ತಾರೆ. ಅಂದ್ರೆ ನಮ್ಮ ದೇಶ ಸೈನಿಕರಾಯ್ತು, ಸಂಬಂಧಪಟ್ಟ ಅಧಿಕಾರಿಗಳಾಯ್ತು, ಕೇಂದ್ರ ಸರ್ಕಾರ ಆಯ್ತು, ಮತ್ತೆ ಇಲ್ಲಿ ಪಶ್ಚಿಮ ಬಂಗಾಳಕ್ಕೆ ಇವರು ಮೇನ್ ಸೋರ್ಸ್ ಇದು. ಅಲ್ಲಿಂದ ಐಡಿ ಕಾರ್ಡ್, ಆಧಾರ್ ಕಾರ್ಡ್ ಎಲ್ಲವನ್ನ ಅಲ್ಲಿಂದ ಮಾಡಿಕೊಂಡು ಅಲ್ಲಿಗೆ ಬ್ರೋಕರ್ ಹಣ ಕೊಟ್ಟು ಬಂದು ಇಲ್ಲಿಗೆ ಟ್ರೈನ್ ಮುಖಾಂತರ ಎಂಟ್ರಿ ಆಗ್ತಾರೆ. ಒಂದ್ ಕಡೆ ಟ್ರೈನ್ ಗಳಲ್ಲಿ ಪರಿಶೀಲನೆ ಮಾಡಲ್ಲ, ಇಲ್ಲಿ ಬಂದಂತ ಯಾರು ಬಂದಿದ್ರೆ ಗೊತ್ತಾಗಲ್ಲ. ಇವ್ರ ಕಡೆ ವೀಸಾ ಇಲ್ಲ, ಪಾಸ್ಪೋರ್ಟ್ ಇಲ್ಲ, ಮತ್ತೊಂದ್ ಕಡೆ ಆಧಾರ್ ಕಾರ್ಡ್ ಇಲ್ಲ, ಐಡಿ ಕಾರ್ಡ್ ಇಲ್ಲ. ಎಲ್ಲರೂ ಓಡಿ ಹೋಗಿದ್ದಾರೆ. ಸದ್ಯಕ್ಕೆ ಇಬ್ಬರು ಸಿಕ್ಕಿದ್ದಾರೆ, ಅವ್ರು ಒಪ್ಪಿಕೊಂಡಿದ್ದಾರೆ. ಮತ್ತು ಇಲ್ಲಿ ಅಪಾರ್ಟ್ಮೆಂಟ್ ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರ ಸಂಬಂಧಿಕರು ಮಹಿಳೆಯರು ಅಪಾರ್ಟ್ಮೆಂಟ್ ಗಳಲ್ಲಿ ಕೆಲಸ ಮಾಡ್ತಿದ್ರೆ ಅದು ಸಹ ಆಗಂತಕಾರಿ ವಿಷಯ. ಯಾಕಂದ್ರೆ ಅಪಾರ್ಟ್ಮೆಂಟ್ ಗಳಲ್ಲಿ ಹೋಗ್ತಾರೆ, ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾಗಲ್ಲ. ಒಂದ್ ಕಡೆ ಚಿಂದಿ ಆಯ್ತಾರೆ, ಒಂದ್ ಕಡೆ ಗ್ಯಾಸ್ ರೀಫಿಲಿಂಗ್ ಮಾಡ್ತಾರೆ, ಮನೆಗಳಿಗೆ ಎಲ್ಲರೂ ಗ್ಯಾಸ್ ತೆಗೆದುಕೊಳ್ತಾರೆ ಬ್ಲಾಕ್ ಅಲ್ಲಿ. ಕೆಲವೊಬ್ರು ಅಲ್ಲಿ ಏನಾದ್ರು ಬಾಂಬ್ ಬ್ಲಾಸ್ಟ್ ಆಯ್ತು ಅಂದ್ರೆ ಯಾರು ಹೊಣೆ? ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು, ಸರ್ಕಾರ, ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗುತ್ತೆ ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.